ಹಲೋ ಹಲೋ ಹಾಂ ಇಟ್ಟೆ ನನ್ ಮನೇಲಿ ನಂದು ಅದು ಬೇಗ ಬಾರ ಇದು ಇವತ್ತು, ಇದು ನಾಳೆ, ಇದು ನಾಳೆ. ಮಗ ನನ್ ಚಡ್ಡಿ ಆಯ್ತಲ್ಲ ಮಗ ಅಣ್ಣ ಹೇಳ್ರು ಮಗ ಹೊಟ್ಟೆ ಸಿಗ್ತೈತೆ ಮಗ 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 ಎಂತ ಮಾಡೋದು ಮನೆ ಊಟ ತಿನ್ಲಿಕ್ಕೆ ಅನಿಸ್ತಿದೆ ತರ್ತೀಯ ತರು ಮಗ ಹಸುವಾಗ್ತಿದೆ ಮಗ ಊಟ ಬುಕ್ ಮಾಡ್ಲಿ ಮಗ ನಂಗೆ ಊಟ ಬೇಡ ನಾ ಹೊರಗೋಗಿ ಊಟ ಮಾಡ್ತೆ ನೀವು ಬುಕ್ ಮಾಡ್ಕೊಳ್ಳಿ ಕೀ ಕೊಡು ಮಗ ಐಸ್ ಕ್ರೀಮ್ ತಿಂತೀಯಾ? ಆಯ್ತು ಹಸುವಾಗ್ತಿತ್ತು ಊಟ ಕೊಡು ಏನ್ ಸಾಹೇಬ್ರೆ ಇವತ್ತು ಮನೆ ಊಟ ತಿನ್ಬೇಕನ್ಸ್ತಾ? ಅಮೌಂಟ್ ಇದೆ ನನ್ನ ಹತ್ರ ನಿಂಗೆ ಎಂತಕ್ಕಿಗೆ ಅಮೌಂಟು? ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಿತ್ತು ಎಣ್ಣೆ ಕುಡಿಬೇಕು ಅದಕ್ಕೆಲ್ಲ ನಾನು ನಿಂಗೆ ಅಮೌಂಟ್ ಕೊಡೋದಿಲ್ಲ, ಅದನ್ನೆಲ್ಲ ನನ್ನ ಹತ್ರ ಕೇಳೋಕೆ ಬರಬೇಡ. ಹೋಗ್ಲೇ ಬಿಡು, ಅಮ್ಮಂಗೆ ಕಾಲ್ ಮಾಡ್ತೇನೆ. ಅಮ್ಮ ಕಾಲ್ ರಿಸೀವ್ ಮಾಡ್ತಾ ಇಲ್ಲ. ಅಮ್ಮ ಕಾಲ್ ರಿಸೀವ್ ಮಾಡ್ತಿಲ್ಲ. ಮನೇಲಿ ಎಷ್ಟು ಪ್ರಾಬ್ಲಮ್ ಇದೆ ಅದು ನಿಂಗೆ ಗೊತ್ತಾಗ್ತಿಲ್ಲ. ಮನೆಗೆ ₹1 ಕೊಡ್ತಿಲ್ಲ ನೀನು, ಅದ್ರ ಚಿಂತೆ ಇಲ್ಲ ನಿನಗೆ. ನೀನು ನಿನ್ನ ಫ್ರೆಂಡ್ಸ್ ಮಜಾ ಮಾಡಲಿಕ್ಕೆ ಅವ್ರಿಗೆ ಎಂತ ತೊಂದರೆ ಕೊಡ್ತೀಯಾ?
ಯಾವಾಗ ಕೊಡೋದು ಯಾವಾಗ ಏ ಯಾವಾಗ ಎಷ್ಟು ನಿಮ್ ಕೈಲಿ ಏನಿಲ್ಲ ಕೊಡ್ತಾನೆ. ಯಾವಾಗ ಕೊಡ್ತಾರೆ ಡೇಟ್ ಹೇಳಬೇಕಾ ಕೊಡೋದು ಯಾವಾಗ? ಬರ್ತಾ ಬರ್ತಾ ಹಿಂಗೆ ಮಾಡ್ತೀಯಾ ಕಾಲ್ ಪಿಕ್ ಮಾಡು, ಮಾತಾಡು. ಹಲೋ, ಏನಾಯ್ತು? ಅಮ್ಮಂಗೆ ಹುಷಾರಿಲ್ವಾ? ಎಲ್ಲಿ? ಯಾವ ಹಾಸ್ಪಿಟಲ್? ಏನಾಯ್ತು? ಬ್ರೋ ಯಾಕೋ ಬ್ರೋ ಏನು ಬ್ರೋ ಬಟ್ಟೆ ಮಾಡ್ತಿದ್ದಾರೆ ಆಮೇಲೆ ಓ ಯಾಕೆ ಅಲ್ಲಿ ಎಲ್ಲೋ ಏನಿಷ್ಟು ಅರ್ಜೆಂಟ್ ಹೋಗ್ತಿದ್ದಾರ ಎಲ್ಲೋ ಲೇ ಅಮ್ಮ ಲಕ್ಷ್ಮಿ ಒಂದು 5 ನಿಮಿಷ ಎಲ್ಲರ ಬದುಕಿನಲ್ಲೂ ಒಂದೊಂದು ಕಥೆಗಳಿರ್ತವೆ. ಮನೆ ಗೋಡೆ ಮೇಲೆ ನೇತು ಬಿದ್ದ ಚಿತ್ರ, ಮುಖದ ಮೇಲೆ ತರಚಿದ ಗಾಯ, ಹಸಿವಾಗುತ್ತೆ ಅಂತ ಹೇಳೋಕ್ಕೂ ಮುಂಚೆ ಮಾಡಿದ ತಿಂಡಿ, ಚಳಿ ಜ್ವರ ಬಂದಾಗ ನಿನ್ನ ಅಪ್ಪುಗೆ ಕೊಟ್ಟ ಶಾಖ, ಸ್ಕೂಲಲ್ಲಿ ಸ್ಟೇಜ್ ಮೇಲೆ ಪಾತ್ರ ಮಾಡೋವಾಗ ನಿನ್ನ ಕಣ್ಣಲ್ಲಿ ಕಂಡ ಹೆಮ್ಮೆ, ಕಾಲೇಜ್ ಓದ್ಸೋಕೆ ನೀ ಪಟ್ಟ ಪಾಡು, ಕೆಲಸ ಸಿಗದೆ ಮನೇಲಿ ಸೋತ್ ಕೂತಾಗ ನೀನು ಆಡಿದ ಧೈರ್ಯದ ಮಾತುಗಳು, ಈ ಪ್ರಪಂಚದಿಂದ ನನ್ನನ್ನು ಕಾಪಾಡೋಕೆ ನಿನ್ನ ಹೋರಾಟ, ಎಲ್ಲವೂ ಕಥೆಗಳೇ. ನಿನ್ನಿಂದ ಶುರುವಾದ ಕಥೆಗಳು. ನಿನ್ನದು ಅಂತ ಕಥೆ ಇತ್ತೋ ಅಥವಾ ನಿನ್ನ ಕಥೆಯನ್ನು ನನ್ನಲ್ಲೇ ಕಂಡುಕೊಂಡ್ಯೋ? ಅಮ್ಮ, ನಿನಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಲತ್ತಾ? ಸಾರಿ ಕೇಳಬೇಕು.